ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನು ಇವತ್ತು ನಾನೆಲ್ಲ ಕೆಲಸ ಮುಗಿಸೆ ತಿಂಡಿ ತಿಂದ ಬಾಳೆ ತೋಟಕ್ಕೆ ಬಂದೇನಿ. ಇಲ್ಲೇ ಈಗ ಮೋಟ್ರ್ ಲೈನ್ ಬಿಡ್ತಾರೋ ಅದಕ್ಕೆ ಚಾಲೂ ಮಾಡಿ ಹೋದ್ರಾತಂತ ಹೇಳಿ ಇಲ್ಲೇ ನಮ್ಮ ಮಾಮನ ಜೊತೆ ಇಲ್ಲಿ ಬಂದೇನಿ. ಎಲ್ಲೆಲ್ಲಿ ನೀರು ಹೋಗಾತೈತಿ ಸರಿಯಾಗಿ ಏನಿಲ್ಲೋ ಅಂತ ನೋಡಕ್ಕೆ ಬಂದೆವು. ಇಲ್ಲಿ ನೋಡ್ರಿ, ಅಡಿಕೆ ಜೊತೆ ಬಾಳೆ ಹಾಕ್ಯಾರು. ಇಲ್ಲಿ ಈಗ ಬಾಳೆ ಗೊನೆ ಬಿಡಾತೈತೆ ಅನ್ಸುತ್ತೆ ನೋಡ್ರಿ. ಇಲ್ಲಿ ಈ ಥರ ಬಾಳೆ ಹಾಕ್ಯವು. ಐ ಥಿಂಕ್ ನಿಮಗೆ ಕಾಣತಿರ್ಬೋದು. ಬರ್ರಿ ಫ್ರೆಂಡ್ಸ, ಒಂದು ರೌಂಡ್ ಹಾಕಿ ಹೋಗೋಣ ಅಂತ. ನೋಡ್ರಿ, ಹಾಂ ಆಯ್ತು ರೀ. ನೋಡ್ರಿ, ಇಲ್ಲಿ ಈ ಥರ ಎಲ್ಲ ಡ್ರಿಪ್ ಮಾಡಿಸೇವು. ಇಲ್ಲಿ ಬೋರ್ ಕೊರ್ಸೆ, ಇಲ್ಲಿ ಒಂದು ಮೋಟ್ರ್ ಐತಿ. ಇಲ್ಲಿ ವಾಲ್ ಚಾಲೂ ಮಾಡ್ಬೇಕ್ರಿ. ಇಲ್ಲಿ ಈ ಥರ ಬಾಳೆ ಜೊತೆ ಅಡಿಕೆ ಹಾಕ್ಯಾರ್ರಿ. ಸೊ ಲಾಸ್ಟ್ ಟೈಮ್ ಇಲ್ಲಿ ಮಳೆ ಆದಾಗ ಪೂರ್ತಿ ನಮ್ಮ ಬಾಳೆ ಗಿಡ ಎಲ್ಲ ಎಲ್ಲೋ ಆಗಿದ್ದು ರೀ. ಗೊಬ್ಬರ ಜಾಸ್ತಿ ನೀರಾಗೆ ಜಾಸ್ತಿ ಮಳೆಗೆ ಅವಕ್ಕೆಲ್ಲ ಮತ್ತು ಗೊಬ್ಬರ ಹಾಕಿ ನೋಡ್ರಿ, ಎಲ್ಲ ಬಾಳೆವು ನಮ್ಮದು ಈಗ ಹಾಕಿದ್ದು ಬಾಳೆ ಮರಿ ಬಿಟ್ಟಾವ ನೋಡ್ರಿ. ಎಷ್ಟು ಚೆನ್ನಾಗ್ಯಾವ. ಬರ್ರಿ ಫ್ರೆಂಡ್ಸ, ತೋರಿಸ್ತೀನಿ ನೋಡ್ರಿ. ಇಲ್ಲ ಈ ಥರ ಎಲ್ಲ ಬಾಳೆ ಮರಿ ಬಿಡಾತವ್ರಿ. ನೋಡ್ರಿ, ಇಲ್ಲಿ ಈ ಥರ ಗೊಬ್ಬರ ಎಲ್ಲ ಹಾಕಿದೇವ್ರಿ. ನಮ್ದು ಏನೈತಲ್ಲ ಕಂಪ್ಲೀಟ್ಲಿ ಬಾಳೆ ತೋಟ ಎಲ್ಲ ನಮ್ಮದು ಸಾವಯವ ಕೃಷಿ ಐತ್ರಿ. ನಾವೇನು ಫರ್ಟಿಲೈಸರ್ಸ ಕೆಮಿಕಲ್ಸ ಯೂಸ್ ಮಾಡೋದಿಲ್ಲ. ನೋಡ್ಬೇಕ್ರಿ, ಆದ್ರೆ ಮಾರ್ಕೆಟ್ ರೇಟ್ ಬರ್ಬೇಕ್ರಿ ನಮಗೆ ಬಾಳೆ ಹಾಕುವಾಗ. ಅಂದ್ರೆ ಲಾಭ ರೀ. ಇವನ್ನೆಲ್ಲ ಹಾಕಿದ್ದಕ್ಕೆ ಸಾಕಷ್ಟು ಖರ್ಚು ಮಾಡಿ ಪರಿಶ್ರಮ ಹಾಕಿರ್ತಾರೆ ರೀ ರೈತರ. ನೋಡ್ರಿ, ಇದೆಲ್ಲ ನಮ್ಮದು ಸಾವಯವ ಕೃಷಿ ಐತ್ರಿ. ಏನು ನಾವು ಆರ್ಗ್ಯಾನಿಕ್ ಗೊಬ್ಬರ ಹಾಕ್ತೇವ್ರಿ. ಹಸು ಗೊಬ್ಬರ, ಕೋಳಿ ಗೊಬ್ಬರ, ಕುರಿ ಗೊಬ್ಬರ, ಈ ಥರ ಎಲ್ಲ ಸಾವಯವ ಕೃಷಿ ರೀ ಇದು ನಮ್ಮದು ಬಾಳೆ. ನಾವೇನು ಕೆಮಿಕಲ್ಸ್ ಯೂಸ್ ಮಾಡೋದಿಲ್ಲ. ಬಟ್ ರೇಟ್ ಬರ್ಬೇಕ್ರಿ ನಮ್ಮದು ಬಾಳೆ ಆದಾಗ. ಅಂದ್ರೆ ನಮಗೆ ಇದನ್ನು ಹಾಕಿದ್ದಕ್ಕೂ ಲಾಭ ರೀ. ಇಲ್ಲ ಅಂದ್ರೆ ನಾವು ಇದನ್ನು ಹಾಕಿದ್ದಕ್ಕೆ ಇಷ್ಟೆಲ್ಲ ಆಳು ಹಚ್ಚಿ ಕೆಲಸ ಮಾಡಿದ್ದಕ್ಕೆ ಏನೂ ಲಾಭ ಇಲ್ಲರಿ. ಸುಮ್ಮನೆ ನೋಡ್ರಿ ಫ್ರೆಂಡ್ಸ, ಈ ಥರ ಎಲ್ಲ ಬಾಳೆ ಹಾಕಿದೇವ್ರಿ. ಈಗ ಗೊನೆ ಬಿಡಾದೈತ್ರಿ. ಇದು ಈ ಥರ ಅಡಿಕೆ ಜೊತೆ ಬಾಳೆ ಹಾಕ್ಯವು ನೋಡ್ರಿ. ಇಲ್ಲ ಇನ್ನು ಸಣ್ಣ ಸಣ್ಣ ಪುಟಾಣಿ ಅದಾವ್ರಿ ಇವೆಲ್ಲ. ನೋಡ್ರಿ ಫ್ರೆಂಡ್ಸ, ಪ್ಲೀಸ್ ಯಾರೆಲ್ಲ ನನ್ನ ವಿಡಿಯೋನ ನೋಡತ್ತಿರಲ್ಲ ಅವರೆಲ್ಲ ಒಂದು ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಬರ್ರಿ, ಈಗ ಮುಂದೆ ಹೋಗೋಣ. ಇಲ್ಲಿ ಜಾಸ್ತಿ ಕಸ ಬಂದಿತ್ತು ರೀ. ಎಲ್ಲ ಕಸ ತೆಗೆದಾರು. ಈಗೇನು ಇದನ್ನು ಕಡ್ದಾರಲ್ರಿ ಬಾಳೆ ಮರಿಗಳ ಇದಾಗ ಗೊಬ್ಬರ ರೀ. ಇದಕ್ಕೆ ನಾವು ಸಾವಯವ ಕೃಷಿ ಮಾಡ್ತೇವೆ, ಯಾವುದು ಕೆಮಿಕಲ್ಸ್ ಯೂಸ್ ಮಾಡಲಾರ್ದ. ನೋಡ್ರಿ ಫ್ರೆಂಡ್ಸ್, ಯಾರೆಲ್ಲ ನನ್ನ ವಿಡಿಯೋನ ನೋಡತ್ತೀರಿ ಅವ್ರಿಗೆಲ್ಲ ಥ್ಯಾಂಕ್ಸ್ ರೀ. ಮತ್ತೆ ಭೇಟಿ ಆಗೋಣಂತ. ಥ್ಯಾಂಕ್ ಯು.